ಅಮಾವಾಸ್ಯೆ ಪೂಜೆ ಮಡಿಲ ಅಡಿಗೆ ಎಲ್ಲ ಮುಗಿತಾ? ಇವತ್ತು ದೇವ್ರ ಪೂಜೆ ಅಷ್ಟು ಮಾಡ್ಯಾರ ಬಿಡ್ರಿ. ಆದ್ರೆ ನಾ ಲಕ್ಷ್ಮೀ ಪೂಜೆ ನಿನ್ನೆ ಮಾಡಿದ್ದಾರೆ ಮಮ್ಮಿ. ಅಂದ್ರೆ ಅಮಾವಾಸ್ಯೆ ಹಿಂದಿನ ದಿನನೇ ಮಾಡ್ಬೇಕಂದ್ರಲ್ರಿ. ರಾತ್ರಿ 8 ಗಂಟೆ ಅಡಿಗೆ ಗಿಟ್ಟೇರಿ 11ಕ್ಕೆ ಮುಗಿಸಿ ಆರತಿ ನೈವೇದ್ಯ ಎಲ್ಲ ಆಗಷ್ಟಕ್ಕೆ 12 ಗಂಟೆ ಆಯಿತು. ಅಂದ್ರೆ ರಾತ್ರಿನೇ ಮಾಡ್ಬೇಕಂತಿರಲಿಲ್ಲ ಲಕ್ಷ್ಮೀ ಪೂಜೆ. ಅದಕ್ಕೆ ನೀನು ರಾತ್ರಿನೇ ಮುಗಿಸಿದ್ದೆ ರೀ ನಾನು. ಹೌದಲ್ಲ, ನಿಮ್ದು ಲಕ್ಷ್ಮೀ ಪೂಜೆ ಇರ್ತದಲ್ಲ ಬಾದ್ಮಿ ಅಮಾವಾಸ್ಯೆಗೆ. ನಮ್ಮದು ಈಗಿಲ್ವಾ ದೀಪಾವಳಿಗೆ ಮಾಡಿಬಿಡ್ತೀವಿ ನಾವು. ಹೌದ್ರಿ, ನಿಮ್ಮ ದೀಪಾವಳಿಗೆ ಇರ್ತದಲ್ರಿ. ಇವತ್ತಿನ ಪೂಜೆ ಅಡಿಗೆ ಅದೆಲ್ಲ ಆಯ್ತೇನ್ರಿ ಮಮ್ಮಿ? ಆಯ್ತವಾ. ಮುಂಜಾನೆ ಜಲ್ದಿನೇ ಪೂಜೆ ಮಾಡಿದ್ರಿ ಅವರು. ನಾನು ಮಡಿಲಿ ಅಡುಗೆ ಮಾಡಿದ್ದೆ. ಒಂದಿಷ್ಟು ಬ್ಯಾಳಿಗೆ ಹಾಕಿದ್ದೆ, ಹೋಳಿಗೆ ಅದು ಮಾಡಿ ನೈವೇದ್ಯ ತೋರಿಸಿ ಮುಗಿಸ್ಬಿಟ್ಟೆ. 12 ಅನ್ನಷ್ಟಿಗೆ ಮುಗಿದ್ಬಿಡ್ತೆ ಎಲ್ಲ. ಈಗ ಎಲ್ಲ ರಂಡಿ ತೆಗೆದು ಬಟ್ಟೆ ಬಾಂಡೆ ಬಂದಿಲ್ಲ ಹೊರಗೆ ಹಾಕಿದ್ಲು. ಇದೊಂದು ಜಿಟಿ ಮಳಿ ಬಂದತ್ತದಲ್ಲ, ಬಟ್ಟೆನೇ ಒಣಗವಲ್ಲ ಒಟ್ಟ. ಹೌದ್ರಿ ಮಾಮಿ, ಮಳಿ ಸಂಬಂಧ ಒಂದು ಸಾಕಾಗ್ಬಿಟ್ಟದ್ರಿ. ಹಿಂಗೆ ಬಟ್ಟೆ ಹೋಗೋದು ಒಣ ಹಾಕಿ ಬಂದೀವಿ ಅನ್ನೋಷ್ಟಿಗೆ ಮಳಿ ಬಂದ ಬಿಡ್ತದ್ರಿ. ಎಲ್ಲಿ ಒಣಗ್ಬೇಕ್ರಿ? ಏನು ಸುದ್ದಿ ಬಟ್ಟೆ ಕಾಲಾಗೊಂದು ಸಾಕಾಗ್ಯದ ನೋಡಿ. ಒಳಗೆ ಹಾಕಿದ್ರೆ ವಾಸನೆ ಹೊಡಿತಾವ್ರಿ. ಹೌದವಾ, ನಮ್ದು ಹಂಗೆ ಆಗ್ಯದ ನೋಡಿ. ಬಟ್ಟೆನೇ ಒಣಗೋಲಾಗ್ಯ ಒಟ್ಟ. ಒಳಗೆ ಹಾಕಿದ್ರೆ ಮನೆ ತುಂಬ ಬಟ್ಟೆ ಹಾಕೊಂಡು ಕೂತ್ಬಿಡ್ತಾ ಅಂತಾರೆ ಮಮ್ಮಿ. ಒಣಗ್ಲಿಲ್ಲ ಅಂದ್ರೆ ಮುಂಜಾನೆ ಅದಕ್ಕೂ ಬೈತಾರಿ. ಏನು ಮಾಡ್ಬೇಕು ನೀವು? ಹೆಣ್ಮಕ್ಳದೊಂದು ದೊಡ್ಡ ಚಿಂತೆ ಇದು ಬಟ್ಟೆ ಒಣಗ್ಲಾದ ಕಾಲಾಗ. ಹೌದ್ರಿ ಮಮ್ಮಿ, ಅದಕ್ಕಂತಾನೆ ನಾನು ಬಟ್ಟೆ ಒಣಾಕು ಸ್ಟ್ಯಾಂಡ್ ತಂದುಬಿಟ್ಟೇನಿ ರೀ. ಅದು ಸ್ಟ್ಯಾಂಡ್ ಸಿಗ್ತದಲ್ರಿ ಮಮ್ಮಿ, ಅದನ್ನು ತಂದೀನಿ ರೀ. ಅದಕ್ಕೆ ಸಣ್ಣ ಎಲ್ಲ ಹಾಕಿರ್ತೀನಿ ರೀ. ಅನ್ಕತ್ತ ಅಗಲತ್ನಾಗ ಹೊರಗೆ ಇಟ್ಟಿರ್ತೀನಿ ರೀ. ಪ್ಯಾಸೇಜ್ನಾಗ ಅಲ್ಲಿ ನೀರು ಸಿಡಿಲಾರ್ದಲ್ಲಿ ಹಾಕಿ ರಾತ್ರಿ ತಂದು ಫ್ಯಾನಿನ ಗಾಳಿಗೆ ಇಟ್ಟುಬಿಟ್ನೆ ಅಂದ್ರೆ ಮುಂಜಾನೆ ಅಷ್ಟಿಗೆ ಒಣಗಿಬಿಡ್ತಾವ್ರಿ. ಹಂಗಾಗಿ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ಯದ್ರಿ. ಅದು ತಂದು ಬಿಡ್ಬೇಕು ನೋಡ್ರಿ ಮಮ್ಮಿ. ನೀವು ತೊಗೊಂಬಂದ್ಬಿಡ್ರಿ ಒಂದು ಅದನ್ನು. ಹೌದವ್ವ, ತರಬೇಕು. ನೀನು ನೋಡವ್ವ, ಮಡಿಲೇಡಿ ಬಟ್ಟೆ ಒಣಾಕಿನಲ್ಲ ಒಟ್ಟೆ ಒಣಗಿಲ್ಲವ. ಅದ್ರ ಕಾಟನ್ ಸೀರೆಗಳು ಒಟ್ಟೆ ಒಣಗಂಗಿಲ್ವಾ. ಒದ್ದಿ ಇಟ್ಕೊಂಡ ಮಾಡಿ ನೋಡು. ತಂಡಿನೇ ಇಡ್ಲಿಕ್ಕೆ ಬಿಟ್ಟಿತ್ತು ನನಗಂತ್ರನು. ಹೌದ್ರಿ ಮಮ್ಮಿ, ಹಂಗೆ ಆತವ್ರಿ. ಒಟ್ಟ ಒಣಗಂಗಿಲ್ಲಲ್ಲ. ನಾನು ನಮ್ಮಿದ್ದ ಸೀರೆನೇ ಉಟ್ಕೊಂಡೇ ಅಡುಗೆ ಮಾಡೀನಿ ಮಮ್ಮಿ. ನನಗೆ ಹಂಗೆ ಆಗೋಣ ನೆಗಡಿ ಬಂದ್ಬಿಡ್ತದವ. ನಮಗೆ ತಡ್ಕೊಳ್ಳೋದೇ ಆಗಂಗಿಲ್ಲ ಒಟ್ಟ. ನಾವೀಣ ಲಕ್ಷ್ಮೀ ಪೂಜೆ ಮಾಡಿದೆ ನೀನು? ಇಲ್ರಿ ಮಮ್ಮಿ, ನಾ ಊರಾಗ ಮಾಡಿಬಿಡ್ತಾರೆ ಲಕ್ಷ್ಮೀ ಪೂಜೆ. ದೊಡ್ಡ ದೇವ್ರು ಅಲ್ಲೇ ಇದ್ದಾವಲ್ರಿ, ಹಂಗಾಗಿ ಅಲ್ಲೇ ಮಾಡ್ತಾರೆ. ನಾ ಲಕ್ಷ್ಮೀ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ ಅಷ್ಟೇ. ಹೌದಾ? ಸುಮ್ಮ ನೀ ಲಕ್ಷ್ಮಿಗೆ ಸೀರೆ ಹೆಂಗೆ ಏರಿಸ್ತಿ? ಉಡಿಸ್ತಿ ಏನು ಹಂಗೆ ಮಡಿಚಿಟ್ಬಿಡ್ತಿ? ಮೊದಲ ಅಷ್ಟೇ ಏರಿಸ್ತಿದ್ದೆ ರೀ ಮಮ್ಮಿ. ಅಂದ್ರೆ ನನ್ನ ಹತ್ರ ಲಕ್ಷ್ಮೀ ಮುಖ ಇರಲಿಲ್ಲಲ್ರಿ. ಅವಾಗ ಲಕ್ಷ್ಮೀ ಕಂಬದ ಮುಂದೆ ಒಂದು ಮಣಿ ಇಟ್ಟು ಹಿಂಗೆ ಸೀರೆ ಮಡಿಚಿ ಅದಕ್ಕೆ ದಾರ ಕಟ್ಟಿ ನತ್ತು ಕಿವೆನು ಅವೆಲ್ಲ ಹಾಕಿ ಸರಗಳು ಹಾಕಿ ಅಷ್ಟೇ ಸೀರೆಗೆ ಅಷ್ಟೇ ಅಲಂಕಾರ ಮಾಡ್ತಿದ್ದೆ ರೀ. ಈಗ 2 ವರ್ಷ ಆಯ್ತು ರೀ ಮುಖ ತೊಗೊಂಡೇನಿ ರೀ ಲಕ್ಷ್ಮೀ ಮುಖ. ಹಂಗಾಗಿ ಲಕ್ಷ್ಮೀ ಮುಖಗೆ ಇಟ್ಟು ಬಿಂದಿಗೆ ಒಳಗೆ ನೀರು ತುಂಬಿ ಮ್ಯಾಲೆ ಕಾಯಿ ಇಟ್ಟು ಅದಕ್ಕೆ ಲಕ್ಷ್ಮೀ ಮೂರ್ತಿ ಹಾಕಿ ಸೀರೆ ಉಡ್ಸಿರ್ತೀನಿ ರೀ. ಈಗ ನೀಟಾಗಿ ಸೀರೆ ಉಡಿಸಿ ಅಲಂಕಾರ ಮಾಡಿರ್ತೀನಿ ರೀ. ಚಂದ ಆಗಿರ್ತದೆ ರೀ ಮಮ್ಮಿ. ಹೌದಲ್ಲ, ಸೀರೆ ಉಡಿಸಿರ್ತೀನಿ ಅಂದ್ರೆ ಆಕೆಗೆ ಎಷ್ಟು ಮಾಡಿದ್ರು ಕಡಿಮೆನೇ ತಾಯಿ. ನಾವೆಷ್ಟು ಅಲಂಕಾರ ಮಾಡ್ತೀವಿ ಅಂದ್ರೆ ಅಷ್ಟು ನಮಗೆ ಕೊಡ್ತಾ ಬಿಡು. ಲಕ್ಷ್ಮೀ ಮಾಡಿದ್ರೆ ಏನು ಕಡಿಮೆ ಆಗಂಗಿಲ್ಲ. ಎಷ್ಟು ಅಲಂಕಾರ ಮಾಡ್ತೀವಿ ಅಷ್ಟು ನಮ್ಮನೆ ಉಜ್ವಲ ಆದಂಗೆ ಆಗ್ತದ. ಚಲೋ ಬಿಡು. ಹಂಗಂದ್ರೆ ಫೋಟೋ ಗಿಟೋ ಇರ್ಬೇಕಲ್ಲ, ತೋರ್ಸ ನೋಡಮ್ಮ. ಮೊಬೈಲ್ನಾಗ ಅದ ರೀ, ಆಮೇಲೆ ತೋರಿಸ್ತೀನಿ ಹೇಳ್ರಿ ಮಾಮಿ. ಚಂದಾಗಿರ್ತದೆ ರೀ. ಅದಕ್ಕೆ ನಿಮ್ಮನ್ನು ಕರಿಬೇಕಂದಿರಿ. ರಾತ್ರಿ ಆಗಿರ್ತಲ್ಲ, ಇವತ್ತು ಮುಂಜಾನೆ ಕರಿಬೇಕಂದ್ರೆ ನೀವು ಫುಲ್ ಬ್ಯುಸಿ ಇರ್ತೀರಿ, ಹಂಗಾಗಿ ಕರೀಲಿಲ್ಲ. ಸಂಜೆ ಮುಂದೆ ಬರ್ರಿ, ಅರ್ಶಿನ ಕುಂಕುಮ ತೊಗೊಂಡು ಹೋಗ್ಕಂತೀರಿ. ನಾ ತೆಗೆದಿಲ್ರಿ ಮಮ್ಮಿ ಲಕ್ಷ್ಮಿನ. ಹೌದಾ? ಬರ್ತೀನಿ ತಗೋ. ಮತ್ತೆ ಇವತ್ತು ಹೆಂಗೆ ತೆಗಿತೀಯಾ? ಅಮಾವಾಸ್ಯೆ ದಿನ ನಾಳೆ ತೆಗಿಯಕಂತ ತಗೋ. ಇಲ್ಲ ನಾಳೆ 3 ದಿನ ಆಗ್ತದಂದ್ರೆ ನಾಳೆ ತೆಗಿ. ಅದಕ್ಕೆ ಅಮಾವಾಸ್ಯೆ ಅದಂತಾನೆ ತೆಗೆದಿಲ್ರಿ ಮಮ್ಮಿ. ನೋಡ್ತೀನಿ ರೀ. ನಾನು 12 ನಂತರನೇ ಪೂಜೆ ಮಾಡಿನಲ್ಲ, ನಾಳೆ 2 ದಿನ ಆಗ್ತದೆ ರೀ. ತೆಗಿಬೇಕಂತ ಮಾಡೀನಿ, ನಾಳೆ ತೆಗಿತೀನಿ. ಅಂದರೂ ಸುಮ್ಮ ಚಂದ ಮಾಡ್ತಾಳ್ರಿ ಮಮ್ಮಿ ಅಲಂಕಾರ. ದೇವ್ರ ಪೂಜೆ ಅದು ಮಾಡಿಲ್ಲ ಅಂದ್ರೆ ಭಾರಿ ಚಂದ ಮಾಡಿರ್ತಾಳ್ರಿ ಅಲಂಕಾರ. ನಾನು ಹೋಗಿರ್ತೀನಲ್ರಿ ಅವ್ರ ಮನೆಗೆ, ಯಾವಾಗಾರ ನೋಡಿರ್ತೀನಲ್ಲ, ಭಾರಿ ಮಸ್ತ್ ಮಾಡಿರ್ತಾಳ್ರಿ ಪೂಜೆ. ಶಾಣೆ ಇದ್ದಾಳ. ಪೂಜೆ ಗೀಜೆ ಎಲ್ಲ ಚಂದ ಮಾಡ್ತಾಳ. ಎಲ್ಲದ್ರಾಗೂ ಇದ್ದಾಳ ಸುಮ್ಮ. ನಾನೇನು ಅಷ್ಟು ಶಾಣೆ ಇಲ್ರಿ ಮಮ್ಮಿ, ಬಂದಷ್ಟು ಮಾಡೋದ್ರಿ. ಕೂತೀರಿ ಎಲ್ಲರೂ? ಬಂದ್ಲಲ್ರಿ ಸುಂದ್ರಿ. ನಾ ಹೇಳಿನಿಲ್ರಿ ಮಮ್ಮಿ, ಆಕಿ ಏನು ಮನಸ್ಸಿನಾಗ ಇಟ್ಕೊಳಂಗಿಲ್ಲ ಅಂತೇಳಿ. ನಿನ್ನಷ್ಟು ಬೈದ್ರೂ ಮತ ಬಂದಾಳ ನೋಡ್ರಿ ಆಕಿಗೆ. ಅದು ಕಾಮನ್ ಆಗ್ಬಿಟ್ಟದ್ರಿ ಮಮ್ಮಿ ಈಗ. ಬಾರ ಸುಂದ್ರಿ, ಬಾ ಕೂತೀವಿ ನೋಡುವ. ಬಂದ್ಲಲ್ಲ ನೋಡಾನಿ, ಅಷ್ಟು ಬೈದ್ರೂ ಬುದ್ಧಿ ನೋಡೋದಕ್ಕೆ. ಎಷ್ಟು ಬರಬೇಡ ಎದ್ದು ಬಂದಿನಿ. ಮಣ್ಣಿನ ಹಂಗೆ ಐತೆ ನೀನು ಅಷ್ಟು ಜಗಾಡುಗಳ ಮತ ಮರ್ತಿಸಿ ಬಂದ್ಲಲ್ಲ ಆಕೆ. ಹಂಗೆ ಏನು ಮನುಷ್ಯನ ಇಟ್ಕೊಂಡ್ಲು. ವಿಚಿತ್ರ ಹುಡುಗಿ ಆಗ್ತದ ಅಂತ. ಏನ್ರಿ ಮಮ್ಮಿ, ಯಾಕೆ ಅಲ್ಲೇ ಕುಯ್ ಮಾಡ್ಲಿಕ್ಕತ್ತಿರಲ್ಲ? ನನ್ನ ಕಡೆ ನೋಡವಲ್ರಿ. ನಾ ಬಂದಿದ್ದು ಇಷ್ಟ ಇಲ್ಲ ಏನು? ವಾಪಸ್ ಹೋಗ್ಲೇನ್ರಿ? ಅಯ್ಯ ಬಾರ, ಒಂದಿನ ಕಡೆ ನೋಡ್ಲಿಲ್ಲ ಅಂದ್ರೆ ಹೆಂಗ? ಏನೋ ಹೇಳಿದ್ಲ ಸುಮ್ಮ, ಅದಕ್ಕೆ ಹೌದವ ಹ್ಞೂ ಅಂತ ಅನ್ಲಿಕ್ಕತ್ತಿದ್ದೆ. ಬಾ ಕೂಡ ಬಾ. ಯಾಕೆ ಲೇಟ್ ಮಾಡಿದಲ್ಲ ಬರೋದು? ಹೌದ್ರಿ ಮಮ್ಮಿ, ಮುಗಿಬೇಕಲ್ರಿ ಮನೆಯಿಂದೆಲ್ಲ ಕೆಲಸ. ಮತ್ತೇನವ ಸಮಾಚಾರ ಸುಂದ್ರಿ? ಏನಿಲ್ರಿವಾ, ಏನು ಸಮಾಚಾರ ಇಲ್ಲ ನೋಡಿ. ನಿಮ್ಮ ಕಡೆನೇ ಎಲ್ಲ. ನಮ್ಮ ಕಡೆ ಏನಿಲ್ಲವಾ. ಅಂದಂಗ ಮಾಮಿ, ಆ ಮೀನಾ ಮೌಶ್ಯರಿ ಏನು ಒದರಾಡಕತ್ತಿಲ್ಲ ರೀ. ಬ್ಯಾಡದ ಸುದ್ದಿ. ಯಾಕ ಅಮಾವಾಸ್ಯೆ ದಿನ ಅಕ್ಕಿ ಯಾಕೆ ಒದರಾಡ್ಲಿಕ್ಕತ್ತಿಲ್ಲ? ಏನಾಗ್ಯದಂತ ಅದು? ಏವ್ವ ಏನಂತ ಕೇಳ್ತೀರಿ ಮಾಮಿ, ಅವ್ರ ಸೊಸಿ ಏನ ಲಕ್ಷ್ಮೀ ಪೂಜೆ ಮಾಡ್ಲಿಕ್ಕೆ ಬರ್ತೀನಿಲ್ಲಂತ್ರಿ. ಆಮೇಲೆ ಬರಂಗಿಲ್ಲ ಅಂದ್ಬಿಟ್ಟಾಳಂತ. ಅಷ್ಟು ಅವರಿಗೆ ಮೈ ಮೇಲೆ ಕೆಲಸ ಬಿದ್ದಕ ಮಡಿಲೆ ಅಡಿಗೆ ಪೂಜೆ ಪುನಸ್ಕಾರ ಇವೆಲ್ಲ ಮಾಡಬೇಕು. ಆಮೇಲೆ ಅದ್ರಾಗ ಮಡಿ ಬಟ್ಟೆ ಹಾಕ್ಯಾಳಲ್ರಿ, ಅವು ಒಣಗೇ ಇಲ್ಲ. ಒದ್ದಿ ಉಟ್ಕೊಂಡು ಮಾಡ್ಲಿಕ್ಕತ್ತಾಳ. ಒಂದು ಸೌನ್ ಓದಾಡ್ಲಿಕ್ಕತ್ ಬಿಟ್ಟಾಳ್ರಿ ಸೊಸಿ ಮೇಲೆ.
ಅಯ್ಯ ಬರ್ತೀನಿ ಅಂತ ಬಂದಿಲ್ಲ ಅಂತನಾ? ಯಾಕೆ ಇನ್ನೂ ಬೇಕು ಸಸಿ ಬರೀ ಕೇಕಿನೂ ಬಂದಿಲ್ಲ ಏನು? ಆಕಿನೂ ಬಂದಿಲ್ರಿ ಮಾಮಿ, ಆಕಿನೂ ಕಡೆಗೆ ಕೂತಾಳಂತ. ಹಂಗಾಗಿ ಸಿಟ್ಟು ಬಂದ್ಬಿಟ್ಟದ್ರಿ ಅವ್ರಿಗೆ. ಇಬ್ರು ಉಪಯೋಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಒದ್ರಾಡ್ಲಿಕತ್ತಿದ್ರಿ ಮುಂಜಾನೆ. ಮತ್ತು ಕಡೆಗೆ ಮುಟ್ಟು ಯಾರ ಕೈಯಿಂದವ ಹೆಣ್ಮಕ್ಳಿಗೆ ಇರುವಲ್ಲ. ನಾನು ಹಿಂಗೆ ಅಂತೀರಿ, ಯಾರ ಕೈ ಅಂದ್ರಿ ಅದು ಕೂತ್ರ ಪಾಪ ಏನು ಮಾಡ್ಬೇಕು ಅವರು ಅಂತಂದಕ ಗುಳಿಗೆ ತೊಗೊಳಿಗೆ ಬರೋ ನಾನು ಈಗೇನು ಮನಾರು ಗುಳಿಗೆ ಇರ್ತಾವ, ಹೆಂಗಾದ್ರೆ ತೊಗೊಂಡ್ರೆ ನಡೀತದ ಬೇಕಂತ ಬಿಟ್ಟಾಳಕಿ. ಗುಳಿಗೆ ತೊಗೊಳ್ಬಾರ್ದಂತಲೇ ಬಿಟ್ಟಾಳ. ಮಾಡಾಕಿ ಹೆಂಗಿದ್ರು ಡ್ರೇಕ್ ತಾಳಲಕ್ಕಿ ಬೇಕಾಳಕಂತೇಳಿ ಬಿಟ್ಟಾಳಕಿ. ನನಗೂ ಸಾಕಾಗ್ಯದವ ಯವ್ವ, ಇದೊಂದು ಸಲ ಮಾಡ್ತೀನಿ ಇನ್ನೊಂದ್ಸಲ ಮಾಡಂಗಿಲ್ಲ ಅಂತೇಳಿ ಒದ್ರಾಡೋದು ನೋಡಿ ಕಾಕಾರಿಗೆ ಬೇಸರಾಗಿ, ಮಾಡ್ತಿದ್ರ ಮಾಡು ಪೂಜೆ, ಒಲ್ಲೆ ಅಂದ್ರೆ ಬಿಡು, ಹಿಂಗೆ ಒದ್ರಾಡ್ಕೊತ ಮಾಡಿದ್ರೆ ದೇವ್ರಿಗೆ ಮುಟ್ಟಂಗಿಲ್ಲದು ಅಂತೇಳಿ ಅವರು ಸಿಟಿಗೆ ಬೈದ್ರಿ. ಅವಾಗ ಸುಮ್ಮಾದ್ಲು. ಹಿಂಗೆ ಆಗ್ತದವ, ವಯಸ್ಸಾಗಿರ್ತದಲ್ಲ ಕೆಲಸ ನೀಗ್ಲಾರ್ಕ ಏನಾರ ಒಂದು ಒದ್ದಾಡ್ಕೊತ ಕೂಡುದು. ಹೌದೌದ್ರಿ, ಹಂಗೆ ಆಗ್ತದೆ ಮಾಮಿ. ಪಾಪ ಅವರಿಗೂ ಆಗಂಗಿಲ್ಲಲ್ರಿ ಈಗ. ನೋಡ್ರಿ ಮಮ್ಮಿ ಹೋಗಿ ಬರ್ತೀವ್ರಿ, ಬಳತಾಯ್ತು ನಾವು ಬಂದು. ಅಯ್ಯ ಬರ್ರಿ ಒಳಗೆ ಬರ್ರಿ, ಪೂಜೆ ಮಾಡೀನಿ, ನಮಸ್ಕಾರ ಮಾಡಿ ಅರ್ಶಿನ ತೊಗೊಂಡು ಹೋಗಂತೀರಂತ. ಅಮಾವಾಸ್ಯೆ ದಿನ ಹಂಗೆ ಹೋಗ್ತೀರಂತೀರಲ್ಲ ಮುತ್ತೈದರು. ಬರ್ರಿ ಒಳಗೆ ಬರ್ರಿ, ಕುಂಕುಮ ಹಚ್ತೀನಿ, ಒಂದು ಹಾಡು ಆಡ್ರಿ, ಆಡಿ ಕುಂಕುಮ ಹಚ್ಕೊಂಡು ಹೋಗ್ಬಿಡಕಂತೀರಂತ. ಹಾಡ ಸುಮ್ಮ ಒಂದು ಲಕ್ಷ್ಮಿ ಹಾಡ. ಬಾರೇ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೇ ನಮ್ಮನೆ ತನಕ, ಬಾರೇ ನಮ್ಮನೆ ತನಕ ಬಹಳ ಕರುಣದಿಂದ, ಬಾರೇ ನಮ್ಮನೆ ತನಕ ಬಹಳ ಕರುಣದಿಂದ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೇ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೇ ನಮ್ಮನೆ ತನಕ. ಜರದ ಪೀತಾಂಬರ ನಿರಿಗೆಗಳೊಳೆಯುತ, ಜರದ ಪೀತಾಂಬರ ನಿರಿಗೆಗಳೊಳೆಯುತ, ಸರಗಿ ಸರವು ಚಂದ್ರಹಾರಗಳೊಳೆಯುತ, ಸರಗಿ ಸರವು ಚಂದ್ರಹಾರಗಳೊಳೆಯುತ, ಬಾರೇ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೇ ನಮ್ಮನೆ ತನಕ. ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ, ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ, ತರಳನ ಮ್ಯಾಲೆ ತಾಯಿ ಕರುಣ ಬಿಟ್ಟು ಬೇಗ, ತರಳನ ಮ್ಯಾಲೆ ತಾಯಿ ಕರುಣ ಬಿಟ್ಟು ಬೇಗ, ಬಾರೇ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೇ ನಮ್ಮನೆ ತನಕ. ಮಂದಗಮನೆ ನಿನಗೆ ವಂದಿಸಿ ಬೇಡುವೆ, ಮಂದಗಮನೆ ನಿನಗೆ ವಂದಿಸಿ ಬೇಡುವೆ, ಇಂದಿರೇಶನ ಕೂಡ ಇಂದು ನಮ್ಮನಿಗಾಗಿ, ಇಂದಿರೇಶನ ಕೂಡ ಇಂದು ನಮ್ಮನಿಗಾಗಿ, ಬಾರೇ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೇ ನಮ್ಮನೆ ತನಕ, ಬಾರೇ ನಮ್ಮನೆ ತನಕ ಬಹಳ ಕರುಣದಿಂದ, ಬಾರೇ ನಮ್ಮನೆ ತನಕ ಬಹಳ ಕರುಣದಿಂದ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೇ ನಮ್ಮನೆ ತನಕ ಭಾಗ್ಯದ ದೇವಿ, ಬಾರೇ ನಮ್ಮನೆ ತನಕ. ಇನ್ನೊಂದು ಹಾಡ್ಬಿಟ್ರೆ ಸಾಕು. ಬಡವಳು ನಾನು ಶಿರಬಾಗುವೆನು, ವಲ್ಲಿಯೇ ಶ್ರೀ ಲಕ್ಷ್ಮೀ ಮಾತೆ, ವಲಿಯಮ್ಮ ಭಾಗ್ಯದಾತೆ, ವ್ರತ ಪೂಜೆಯನು ಅರಿಯನು ನಾ, ಕರುಣಿಸು ಹೇ ಭಾಗ್ಯದಾತೆ, ಕರುಣಿಸು ಹೇ ಭಾಗ್ಯದಾತೆ, ನರಳುತ್ತಲಿರುವೆ ಕಡು ಬಡತನದಿ, ಕಾಣದೆ ಸೌಭಾಗ್ಯದಾತೆ, ಕಾಣದೆ ಸೌಭಾಗ್ಯದಾತೆ, ಬೊಗಸೆ ಹೂವ ನಾ ತಂದಿರುವೆ, ಸ್ವೀಕರಿಸಿ ಕಾಯೆ ಮಾತೆ, ಸ್ವೀಕರಿಸಿ ಕಾಯೆ ಮಾತೆ, ಬಡವಳು ನಾನು ಶಿರಬಾಗುವೆನು, ವಲಿಯೇ ಶ್ರೀ ಲಕ್ಷ್ಮೀ ಮಾತೆ, ವಲಿಯಮ್ಮ ಭಾಗ್ಯದಾತೆ, ಹೊನ್ನಿನ ಕಳಸ ನನ್ನಲ್ಲಿ ಇಲ್ಲ, ನಿನ್ನನ್ನು ಸ್ಥಾಪಿಸಲಾರೆ, ಪೀತಾಂಬರವನು ತರಲಾರೆನು ನಾ, ವೈಭವನ ತೋರಲಾರೆ, ನನ್ನೆದೆಯನ್ನೇ ಗುಡಿಯನ್ನು ಮಾಡಿ ಸ್ವಾಗತಿಸುವೆ ನಿನ್ನ, ಮನ ತುಂಬಿರುವ ಭಕ್ತಿಯ ನೆರೆದು ಪೂಜಿಸುವೆ ನಾನು ನಿನ್ನ, ಬಡವಳು ನಾನು ಶಿರಬಾಗುವೆನು, ವಲಿಯೇ ಶ್ರೀ ಲಕ್ಷ್ಮೀ ಮಾತೆ,
ಕಷ್ಟಗಳ ಪರಿಹರಿಸಮ್ಮ. ನೆನೆಯುವೆನಾ ಕೊನೆವರೆಗೆ, ನೆನೆಯುವೆನಾ ಕೊನೆವರೆಗೆ. ಬಡವಳು ನಾನು ಶಿರಬಾಗುವೆನು, ಒಲಿಯೇ ಶ್ರೀ ಲಕ್ಷ್ಮೀ ಮಾತೆ, ಒಲಿಯಮ್ಮ ಭಾಗ್ಯದಾತೆ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಟನ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸ್ದಾಗಿ ಯಾರ್ಯಾರ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.